ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಹಳ್ಳಿ ಕಡೆ ಮೀನು ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 2 kg ಆಗೋಷ್ಟು ಮೀನನ್ನ ಸ್ವಲ್ಪ ಉಪ್ಪು ಹಾಕಿ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಮೀನು ಸ್ವಲ್ಪ ಸಿಂಡು ಅಂದರೆ ಸ್ಮೆಲ್ ಇರುತ್ತಲ್ವಾ, ಅದಕ್ಕೋಸ್ಕರ ಉಪ್ಪು ಮತ್ತು ಹುಣಸೆ ಹಣ್ಣು ಎರಡನ್ನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಉಣಿಯಾಕೆ ಇಟ್ಕೊಳ್ಳಿ. ಇವಾಗ ಮಾಡೋದು ಹೇಗೆ ನೋಡೋಣ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಹಾಕಿ ಫ್ರೈ ಮಾಡಿ, ಅದು ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನ ಹಾಕಿ 2-3 ಟೊಮೊಟೊನ ಹಾಕಿ, ಅದು ಟೊಮೊಟೊನೂ ಕೂಡ ಸಾಫ್ಟಾಗಿ ಬೇಯಬೇಕು. ಈಗ ಸಾಫ್ಟಾಗಿ ಬೇಯ್ದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದನ್ನು ತಟ್ಟೆಗೆ ಹಾಕಿ ಅದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಮಿಕ್ಸರ್ ಗ್ರೈಂಡ್ಗೆ ಹಾಕಿ ರುಬ್ಕೊಳ್ಳಿ. ಅದನ್ನು ರುಬ್ಬಿದ ನಂತರ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಮತ್ತು ಈಗ ಇಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕಿ ಅದು ಕುಕ್ ಆದಮೇಲೆ ಈಗ ಹುಣಸೆಹಣ್ಣ ನೆನೆಯಾಗಿ ಎಷ್ಟು ಬೇಕೋ ಅಷ್ಟು ನೀರು ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಮೀನು ಸಾಂಬಾರು ಸ್ವಲ್ಪ ತೆಳ್ಳಗೇನೆ ಇರಬೇಕು. ಇವಾಗ ನಂತರ ಉಪ್ಪು ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಅದು 5 to 10 ಮಿನಿಟ್ ಚೆನ್ನಾಗಿ ಕುಕ್ ಆಗಬೇಕು. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಸಾಂಬಾರಿಗೆ. ಇವಾಗ ಸಾಂಬಾರು ಚೆನ್ನಾಗಿ ಕುಕ್ ಆಗಿದೆ. ನಂತರ ಮೀನುಗಳನ್ನ ತೊಳೆದಿಟ್ಕೊಂಡಿರ್ತೀವಲ್ಲ ಮೀನು, ಅದನ್ನು ಇವಾಗ ಅಲ್ಲಿಗೆ ಒಂದೊಂದಾಗಿ ಹಾಕಿ, ಮೀನು ಹಾಕಿದ ನಂತರ ಯಾರೂ ಕೂಡ ಸೋಟು ಅಥವಾ ಏನು ಅದಕ್ಕೆ ಹಾಕಬಾರ್ದು. ಯಾಕಂದರೆ ಮೀನು ಹಾಕಿದ ನಂತರ ಅದು ಮೀನೆಲ್ಲ ಕಲಸೋಗುತ್ತೆ. ಅದಕ್ಕೋಸ್ಕರ 5-6 ನಿಮಿಷ ಕುಕ್ ಮಾಡಿ ಸಾಕು, ಮೀನು ಚೆನ್ನಾಗಿ ಬೆಂದಿರುತ್ತೆ. ಫೈನಲ್ ಇವಾಗ ಸಾಂಬಾರೆಲ್ಲ ಕುಕ್ಕಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರೇ. ಇದು ಮುದ್ದೆ ಜೊತೆಗಂತೂ ತುಂಬ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.